ಆಸ್ತಿ ವಿಚಾರ ಮಗನಿಗೆ ಮೋಸ ಮಾಡಲು ಮುಂದಾದ ತಂದೆ. ಚಿಲಕಲನೇರ್ಪು ಹೋಬಳಿ ವ್ಯಾಪ್ತಿಯ ಅನ್ನುಪಲ್ಲಿ ಗ್ರಾಮದಲ್ಲಿ ಇರುವ ಆಸ್ತಿ ಮಗನಿಗೆ ಮೋಸ ಮಾಡಿ ಆಸ್ತಿಯನ್ನ ಬೇರೆಯವರಿಗೆ ಮಾರಾಟ ಮಾಡಲು ಮುಂದಾಗಿರುವ ತಂದೆಯ ವಿರುದ್ಧ ಹೋರಾಟ ಮಾಡಲು ಇದೀಗ ಮಗನೊಬ್ಬನು ಬೀದಿಗೆ ಬಂದಿರುವ ಘಟನೆ ಚಿಲಕಲನೇರ್ಪು ಹೋಬಳಿಯ ಅನ್ನುಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಜಮೀನು ಮಾರಾಟಕ್ಕೆ ಮಾಡಿ ನನಗೆ ತುಂಬ ಮೋಸ ಮಾಡಿಬಿಟ್ಟು ನನ್ನ ಮನೆಯಿಂದ ತೊಂದರೆ ಕೊಟ್ಟು ಹೊರಗಡೆ ಕಳಿಸ್ಬಿಟ್ಟು ನನಗೆ ಮೋಸ ಮಾಡಿ ಇವತ್ತು ಜಮೀನು ಮಾರಾಟಕ್ಕೆ ಮಾಡಿದ್ದಾನೆ. ನಾನು ನ್ಯಾಯಾಲಯ ಪ್ರಕಾರದಲ್ಲಿ ಹೋರಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಾಯ ಮಾಡಿರಿ. ಅನ್ನುಪಲ್ಲಿ ಗ್ರಾಮದ ಆಜ್ನಪ್ಪ ಅವರ ಪುತ್ರ ಚನ್ನಪ್ಪ ರೆಡ್ಡಿಗೆ ಮೋಸ ಮಾಡಿ ತಂದೆ ಅನಾಧಿಕೃತವಾಗಿ ವಂಶವೃಕ್ಷ ತಯಾರಿಸಿ ಇದೀಗ ಸದರಿ ಗ್ರಾಮದ ಸರ್ವೆ ನಂಬರ್ 19/2 ಬೇರೆಯವರಿಗೆ ಮಾರಾಟ ಮಾಡಲು ಮುಂದಾದಾಗ ಯಾವುದೇ ಕಾರಣಕ್ಕೂ ಜಮೀನನ್ನ ಪರಭಾವ ಮಾಡಿಕೊಡಬಾರದೆಂದು ಚಿಂತಾಮಣಿಯ ಹಿರಿಯ ಉಪನೋಂದಣಿಯ ಅಧಿಕಾರಿಗೆ ಲಿಖಿತ ಮೂಲಕ ಚನ್ನಪ್ಪ ರೆಡ್ಡಿ ದೂರನ್ನ ಸಲ್ಲಿಸಿದ್ದಾನೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಚನ್ನಪ್ಪ ರೆಡ್ಡಿ, ತನ್ನ ತಂದೆಗೆ 2 ಹೆಂಡತಿಯರಿದ್ದು ನಾನು ಮೊದಲನೇ ಹೆಂಡತಿಯ ಮಗನಾಗಿದ್ದೇನೆ. ಹೀಗಿರುವಾಗ ನನ್ನ ಗಮನಕ್ಕೆ ಬಾರದೆ ವಂಶವೃಕ್ಷದಲ್ಲಿ ನನ್ನ ಹೆಸರನ್ನ ಕೈಬಿಟ್ಟು ನನ್ನ ತಂದೆಯ 2ನೇ ಹೆಂಡತಿಯ ಮಗಳ ಹೆಸರಿಗೆ ದಾನಪತ್ರ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು, ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ಅನಾಧಿಕೃತವಾಗಿ ಮಾಡಿರುವ ವಂಶವೃಕ್ಷ ಹಾಗೂ ದಾನಪತ್ರವನ್ನ ರದ್ದುಗೊಳಿಸಿ ನ್ಯಾಯ ಒದಗಿಸಬೇಕೆಂದು ಕೋರಿದ ಅವರು ಇದರ ಬಗ್ಗೆ ಕಾನೂನು ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ. ನನ್ನ ಹೆಸರು ಚಿನ್ನಪ್ಪ ರೆಡ್ಡಿ, ನಮ್ಮ ತಂದೆ ಹೆಸರು ಆಂಜಿನಪ್ಪ, ನಮ್ಮ ತಾಯಿ ಹೆಸರು ಸರಸ್ವತಮ್ಮ. ನಮ್ಮ ತಂದೆಗೆ 2 ಹೆಂಡತಿಯರು. ನನ್ನ ದೊಡ್ಡ ಹೆಂಡತಿ ಮಗ, ನಮ್ಮಪ್ಪ 2ನೇ ಹೆಂಡತಿ ಮಕ್ಕಳಿಗೆ ಜಮೀನೆಲ್ಲ ದಾನ ಅಂತ ಬರೆದುಬಿಟ್ಟು ನನಗೆ ಮೋಸ ಮಾಡಿಬಿಟ್ಟು ಮಾರಾಟಕ್ಕೆ ರೆಡಿಯಾಗಿ ಇದಾಗಿದ್ದಾರೆ.